ಕನ್ನಡದಲ್ಲಿ ಮಳೆ ಅವಾಂತರದಿಂದ ಜೊತೆಗೆ ರಸ್ತೆಯಲ್ಲಿ ಜನರಿಗೆ ಯಾವ ರೀತಿ ಕಿರಿಕಿರಿ ಆಗ್ತಿದೆ, ಒಂದು ಕಡೆ ಕಾಮಗಾರಿ ಆಗಿರ್ಬೋದು ಅಂದ್ರೆ ವೈಟ್ ಟ್ಯಾಪಿಂಗ್ ಆಗಿರ್ಬೋದು, ಮತ್ತೊಂದು ಕಡೆ ಈ ರಸ್ತೆ ಗುಂಡಿಗಳಿಂದ ಜನ ಯಾವ ರೀತಿ ಜೆ.ಸಿ. ರೋಡ್ನಲ್ಲಿ ಟೌನ್ ಹಾಲ್ಗೆ ಕನೆಕ್ಟ್ ಆಗುವಂತ ಜೆ.ಸಿ. ರೋಡ್ನಲ್ಲಿ ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಸದ್ಯಕ್ಕೆ ನಾನು ಜೆ.ಸಿ. ರೋಡ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಗಾಡಿ ಓಡಿಸ್ತಿದ್ದೀನಿ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಇಲ್ಲಿ ಅದರಲ್ಲೂ ಕೂಡ ಈ ಒಂದು ರಸ್ತೆ ಗುಂಡಿ ಇದೆ ನೋಡಿ, ಬರ್ತಿದ್ದೀನಿ ನೋಡಿ. ಜನ ಇಲ್ಲಿ ಜೀವ ಕೈಲಿಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನೀರು ನಿಂತಿದೆ, ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಅಧಿಕಾರಿಗಳು ಒಬ್ಬರು ಕೂಡ ಇಲ್ಲಿ ಕಾಣಿಸ್ತಿಲ್ಲ ಇಷ್ಟೆಲ್ಲ ಆದರೂ ಕೂಡ. ಮತ್ತೊಂದು ಕಡೆ ಲೆಫ್ಟಲ್ಲಿ ವೈಟ್ ಟ್ಯಾಪಿಂಗ್ ನಡೀತಿದೆ. ಆದರೆ ವೈಟ್ ಟ್ಯಾಪಿಂಗ್ ಏನೋ ನಡೀತಿದೆ, ಅದರಿಂದ ಇಲ್ಲಿ ಕಂಜಸ್ಟೆಡ್ ಆಗಿದೆ ಈ ಒಂದು ರಸ್ತೆ ಸದ್ಯಕ್ಕೆ ನಾನು ಓಡಾಡ್ತಿರುವಂಥದ್ದು. ಆದರೆ ಇದರಿಂದ ಇಲ್ಲಿರುವಂಥ ರಸ್ತೆ ಗುಂಡಿಗಳಿಂದ ನಾನು ಎಷ್ಟು ಹಿಂಸೆ ಆಗ್ತಿದೆ ಅಂದರೆ ನಿಜಕ್ಕೂ ಕೂಡ. ಒಂದು ಕಡೆ ಕಾಮಗಾರಿ, ಮತ್ತೊಂದು ಕಡೆ ರಸ್ತೆ ಗುಂಡಿ, ಜನ ಯಾವ ರೀತಿ ಓಡಾಡ್ತಿದ್ದಾರೆ. ನೀವು ಕೂಡ ಒಂದಷ್ಟು ಜನ ಈ ಒಂದು ರಸ್ತೆಯಲ್ಲಿ ಓಡಾಡಿರ್ಬೋದು. ಅದೆಷ್ಟು ಹಿಂಸೆ ಇರುತ್ತೆ ಅಂತೇಳಿ ನೀವು ಅನುಭವಿಸ್ತಿದ್ದೀರಾ. ಇದಕ್ಕೆ ಯಾರು ಒಂದು ಹೊಣೆ? ಸರ್ಕಾರನೇ ನೋಡಿ ಯಾವ ರೀತಿ ಆಗ್ತಿದೆ ಅಂತೇಳಿ. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕಿದೆ, ಆದಷ್ಟು ಬೇಗ ಕಾಮಗಾರಿ ಮುಗಿಸ್ಬೇಕಿದೆ. ಈ ಜೆ.ಸಿ. ರೋಡ್ನಲ್ಲಿ ಇರುವಂತಹ ಒಂದು ಟೆನ್ಷನ್, ಕಿರಿಕಿರಿಯನ್ನು ಸರ್ಕಾರ ತಪ್ಪಿಸ್ಬೇಕಿದೆ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಕರೆಕ್ಟಾಗಿ ತಮ್ಮ ಕೆಲಸವನ್ನು ಟೈಮಿಂಗ್ ಮಾಡಬೇಕಾಗಿದೆ. ಈಗಲಾದರೂ ಅಧಿಕಾರಿಗಳು ಈ ಒಂದು ರಸ್ತೆ ಗುಂಡಿಗಳಿಂದ ನೋಡಿ ಇದು ಒದ್ದಾಡೋದನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡಬೇಕಿದೆ. ಎಷ್ಟು ದಿನ ತಗೊಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸದ್ಯಕ್ಕೆ ಒಂದು ರಸ್ತೆ ಗುಂಡಿಗಳ ಬಗ್ಗೆ ಮತ್ತು ಜನರಿಗೆ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿದೆ. ಇನ್ಮೇಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡದಲ್ಲಿ ಮಳೆ ಅವಾಂತರದಿಂದ ಜೊತೆಗೆ ರಸ್ತೆಯಲ್ಲಿ ಜನರಿಗೆ ಯಾವ ರೀತಿ ಕಿರಿಕಿರಿ ಆಗ್ತಿದೆ, ಒಂದು ಕಡೆ ಕಾಮಗಾರಿ ಆಗಿರ್ಬೋದು ಅಂದ್ರೆ ವೈಟ್ ಟ್ಯಾಪಿಂಗ್ ಆಗಿರ್ಬೋದು, ಮತ್ತೊಂದು ಕಡೆ ಈ ರಸ್ತೆ ಗುಂಡಿಗಳಿಂದ ಜನ ಯಾವ ರೀತಿ ಜೆ.ಸಿ. ರೋಡ್ನಲ್ಲಿ ಟೌನ್ ಹಾಲ್ಗೆ ಕನೆಕ್ಟ್ ಆಗುವಂಥ ಜೆ.ಸಿ. ರೋಡ್ನಲ್ಲಿ ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಸದ್ಯಕ್ಕೆ ನಾನು ಜೆ.ಸಿ. ರೋಡ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಗಾಡಿ ಓಡಿಸ್ತಿದ್ದೀನಿ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಇಲ್ಲಿ ಅದರಲ್ಲೂ ಕೂಡ ಈ ಒಂದು ರಸ್ತೆ ಗುಂಡಿ ಇದೆ ನೋಡಿ, ಬರ್ತಿದ್ದೀನಿ ನೋಡಿ. ಜನ ಇಲ್ಲಿ ಜೀವ ಕೈಲಿಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನೀರು ನಿಂತಿದೆ, ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಅಧಿಕಾರಿಗಳು ಒಬ್ಬರು ಕೂಡ ಇಲ್ಲಿ ಕಾಣಿಸ್ತಿಲ್ಲ ಇಷ್ಟೆಲ್ಲ ಆದರೂ ಕೂಡ. ಮತ್ತೊಂದು ಕಡೆ ಲೆಫ್ಟಲ್ಲಿ ವೈಟ್ ಟ್ಯಾಪಿಂಗ್ ನಡೀತಿದೆ. ಆದರೆ ವೈಟ್ ಟ್ಯಾಪಿಂಗ್ ಏನೋ ನಡೀತಿದೆ, ಅದರಿಂದ ಇಲ್ಲಿ ಕಂಜಸ್ಟೆಡ್ ಆಗಿದೆ ಈ ಒಂದು ರಸ್ತೆ ಸದ್ಯಕ್ಕೆ ನಾನು ಓಡಾಡ್ತಿರುವಂಥದ್ದು. ಆದರೆ ಇದರಿಂದ ಇಲ್ಲಿರುವಂಥ ರಸ್ತೆ ಗುಂಡಿಗಳಿಂದ ನಾನು ಎಷ್ಟು ಹಿಂಸೆ ಆಗ್ತಿದೆ ಅಂದರೆ ನಿಜಕ್ಕೂ ಕೂಡ. ಒಂದು ಕಡೆ ಕಾಮಗಾರಿ, ಮತ್ತೊಂದು ಕಡೆ ರಸ್ತೆ ಗುಂಡಿ, ಜನ ಯಾವ ರೀತಿ ಓಡಾಡ್ತಿದ್ದಾರೆ. ನೀವು ಕೂಡ ಒಂದಷ್ಟು ಜನ ಈ ಒಂದು ರಸ್ತೆಯಲ್ಲಿ ಓಡಾಡಿರ್ಬೋದು. ಅದೆಷ್ಟು ಹಿಂಸೆ ಇರುತ್ತೆ ಅಂತೇಳಿ ನೀವು ಅನುಭವಿಸ್ತಿದ್ದೀರಾ. ಇದಕ್ಕೆ ಯಾರು ಒಂದು ಹೊಣೆ? ಸರ್ಕಾರನೇ ನೋಡಿ ಯಾವ ರೀತಿ ಆಗ್ತಿದೆ ಅಂತೇಳಿ. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕಿದೆ, ಆದಷ್ಟು ಬೇಗ ಕಾಮಗಾರಿ ಮುಗಿಸ್ಬೇಕಿದೆ. ಈ ಜೆ.ಸಿ. ರೋಡ್ನಲ್ಲಿ ಇರುವಂತಹ ಒಂದು ಟೆನ್ಷನ್, ಕಿರಿಕಿರಿಯನ್ನು ಸರ್ಕಾರ ತಪ್ಪಿಸ್ಬೇಕಿದೆ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಕರೆಕ್ಟಾಗಿ ತಮ್ಮ ಕೆಲಸವನ್ನು ಟೈಮಿಂಗ್ ಮಾಡಬೇಕಾಗಿದೆ. ಈಗಲಾದರೂ ಅಧಿಕಾರಿಗಳು ಈ ಒಂದು ರಸ್ತೆ ಗುಂಡಿಗಳಿಂದ ನೋಡಿ ಇದು ಒದ್ದಾಡೋದನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡಬೇಕಿದೆ. ಎಷ್ಟು ದಿನ ತಗೊಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸದ್ಯಕ್ಕೆ ಒಂದು ರಸ್ತೆ ಗುಂಡಿಗಳ ಬಗ್ಗೆ ಮತ್ತು ಜನರಿಗೆ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿದೆ. ಇನ್ಮೇಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡದಲ್ಲಿ ಮಳೆ ಅವಾಂತರದಿಂದ ಜೊತೆಗೆ ರಸ್ತೆಯಲ್ಲಿ ಜನರಿಗೆ ಯಾವ ರೀತಿ ಕಿರಿಕಿರಿ ಆಗ್ತಿದೆ, ಒಂದು ಕಡೆ ಕಾಮಗಾರಿ ಆಗಿರ್ಬೋದು ಅಂದ್ರೆ ವೈಟ್ ಟ್ಯಾಪಿಂಗ್ ಆಗಿರ್ಬೋದು, ಮತ್ತೊಂದು ಕಡೆ ಈ ರಸ್ತೆ ಗುಂಡಿಗಳಿಂದ ಜನ ಯಾವ ರೀತಿ ಜೆ.ಸಿ. ರೋಡ್ನಲ್ಲಿ ಟೌನ್ ಹಾಲ್ಗೆ ಕನೆಕ್ಟ್ ಆಗುವಂಥ ಜೆ.ಸಿ. ರೋಡ್ನಲ್ಲಿ ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಸದ್ಯಕ್ಕೆ ನಾನು ಜೆ.ಸಿ. ರೋಡ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಗಾಡಿ ಓಡಿಸ್ತಿದ್ದೀನಿ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಇಲ್ಲಿ ಅದರಲ್ಲೂ ಕೂಡ ಈ ಒಂದು ರಸ್ತೆ ಗುಂಡಿ ಇದೆ ನೋಡಿ, ಬರ್ತಿದ್ದೀನಿ ನೋಡಿ. ಜನ ಇಲ್ಲಿ ಜೀವ ಕೈಲಿಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನೀರು ನಿಂತಿದೆ, ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಅಧಿಕಾರಿಗಳು ಒಬ್ಬರು ಕೂಡ ಇಲ್ಲಿ ಕಾಣಿಸ್ತಿಲ್ಲ ಇಷ್ಟೆಲ್ಲ ಆದರೂ ಕೂಡ. ಮತ್ತೊಂದು ಕಡೆ ಲೆಫ್ಟಲ್ಲಿ ವೈಟ್ ಟ್ಯಾಪಿಂಗ್ ನಡೀತಿದೆ. ಆದರೆ ವೈಟ್ ಟ್ಯಾಪಿಂಗ್ ಏನೋ ನಡೀತಿದೆ, ಅದರಿಂದ ಇಲ್ಲಿ ಕಂಜಸ್ಟೆಡ್ ಆಗಿದೆ ಈ ಒಂದು ರಸ್ತೆ ಸದ್ಯಕ್ಕೆ ನಾನು ಓಡಾಡ್ತಿರುವಂಥದ್ದು. ಆದರೆ ಇದರಿಂದ ಇಲ್ಲಿರುವಂಥ ರಸ್ತೆ ಗುಂಡಿಗಳಿಂದ ನಾನು ಎಷ್ಟು ಹಿಂಸೆ ಆಗ್ತಿದೆ ಅಂದರೆ ನಿಜಕ್ಕೂ ಕೂಡ. ಒಂದು ಕಡೆ ಕಾಮಗಾರಿ, ಮತ್ತೊಂದು ಕಡೆ ರಸ್ತೆ ಗುಂಡಿ, ಜನ ಯಾವ ರೀತಿ ಓಡಾಡ್ತಿದ್ದಾರೆ. ನೀವು ಕೂಡ ಒಂದಷ್ಟು ಜನ ಈ ಒಂದು ರಸ್ತೆಯಲ್ಲಿ ಓಡಾಡಿರ್ಬೋದು. ಅದೆಷ್ಟು ಹಿಂಸೆ ಇರುತ್ತೆ ಅಂತೇಳಿ ನೀವು ಅನುಭವಿಸ್ತಿದ್ದೀರಾ. ಇದಕ್ಕೆ ಯಾರು ಒಂದು ಹೊಣೆ? ಸರ್ಕಾರನೇ ನೋಡಿ
ಯಾವ ರೀತಿ ಆಗ್ತಿದೆ ಅಂತೇಳಿ. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕಿದೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸ್ಬೇಕಿದೆ. ಈ JC ರೋಡ್ನಲ್ಲಿರುವಂತಹ ಒಂದು ಟೆನ್ಷನ್ ಕಿರಿಕಿರಿಯನ್ನು ಸರ್ಕಾರ ತಪ್ಪಿಸಬೇಕಿದೆ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಕರೆಕ್ಟಾಗಿ ತಮ್ಮ ಕೆಲಸವನ್ನು ಟೈಮಿಗೆ ಮಾಡಬೇಕಾಗಿದೆ. ಈಗಲಾದರೂ ಅಧಿಕಾರಿಗಳು ಈ ಒಂದು ರಸ್ತೆ ಗುಂಡಿಗಳಿಂದ ನೋಡಿ ಇದು ಒದ್ದಾಡೋದನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡಬೇಕಿದೆ. ಎಷ್ಟು ದಿನ ತಗೊಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸದ್ಯಕ್ಕೆ ಒಂದು ರಸ್ತೆ ಗುಂಡಿಗಳ ಬಗ್ಗೆ ಮತ್ತು ಜನರಿಗೆ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿದೆ. ಇನ್ಮೇಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡದಲ್ಲಿ ಮಳೆ ಅವಾಂತರದಿಂದ ಜೊತೆಗೆ ರಸ್ತೆಯಲ್ಲಿ ಜನರಿಗೆ ಯಾವ ರೀತಿ ಕಿರಿಕಿರಿ ಆಗ್ತಿದೆ. ಒಂದು ಕಡೆ ಕಾಮಗಾರಿ ಆಗಿರ್ಬೋದು, ಅಂದರೆ ವೈಟ್ ಟ್ಯಾಪಿಂಗ್ ಆಗಿರ್ಬೋದು, ಮತ್ತೊಂದು ಕಡೆ ಈ ರಸ್ತೆ ಗುಂಡಿಗಳಿಂದ ಜನ ಯಾವ ರೀತಿ JC ರೋಡ್ನಲ್ಲಿ ಟೌನ್ ಹಾಲ್ಗೆ ಕನೆಕ್ಟ್ ಆಗುವಂಥ JC ರೋಡ್ನಲ್ಲಿ ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಸದ್ಯಕ್ಕೆ ನಾನು JC ರೋಡ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಗಾಡಿ ಓಡಿಸ್ತಿದ್ದೀನಿ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಇಲ್ಲಿ ಅದರಲ್ಲೂ ಕೂಡ ಈ ಒಂದು ರಸ್ತೆ ಗುಂಡಿ ಇದೆ ನೋಡಿ, ಬರ್ತಿದ್ದೀನಿ ನೋಡಿ. ಜನ ಇಲ್ಲಿ ಜೀವ ಕೈಲಿಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನೀರು ನಿಂತಿದೆ, ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಅಧಿಕಾರಿಗಳು ಒಬ್ಬರು ಕೂಡ ಇಲ್ಲಿ ಕಾಣಿಸ್ತಿಲ್ಲ ಇಷ್ಟೆಲ್ಲ ಆದರೂ ಕೂಡ. ಮತ್ತೊಂದು ಕಡೆ ಲೆಫ್ಟಲ್ಲಿ ವೈಟ್ ಟ್ಯಾಪಿಂಗ್ ನಡೀತಿದೆ. ಆದರೆ ವೈಟ್ ಟ್ಯಾಪಿಂಗ್ ಏನೋ ನಡೀತಿದೆ, ಅದರಿಂದ ಇಲ್ಲಿ ಕಂಜಸ್ಟೆಡ್ ಆಗಿದೆ ಈ ಒಂದು ರಸ್ತೆ ಸದ್ಯಕ್ಕೆ ನಾನು ಓಡಾಡ್ತಿರುವಂಥದ್ದು. ಆದರೆ ಇದರಿಂದ ಇಲ್ಲಿರುವಂಥ ರಸ್ತೆ ಗುಂಡಿಗಳಿಂದ ನಾನು ಎಷ್ಟು ಹಿಂಸೆ ಆಗ್ತಿದೆ ಅಂದರೆ ನಿಜಕ್ಕೂ ಕೂಡ. ಒಂದು ಕಡೆ ಕಾಮಗಾರಿ, ಮತ್ತೊಂದು ಕಡೆ ರಸ್ತೆ ಗುಂಡಿ, ಜನ ಯಾವ ರೀತಿ ಓಡಾಡ್ತಿದ್ದಾರೆ. ನೀವು ಕೂಡ ಒಂದಷ್ಟು ಜನ ಈ ಒಂದು ರಸ್ತೆಯಲ್ಲಿ ಓಡಾಡಿರ್ಬೋದು. ಅದೆಷ್ಟು ಹಿಂಸೆ ಇರುತ್ತೆ ಅಂತೇಳಿ ನೀವು ಅನುಭವಿಸ್ತಿದ್ದೀರಾ. ಇದಕ್ಕೆ ಯಾರು ಒಂದು ಹೊಣೆ? ಸರ್ಕಾರನೇ ನೋಡಿ ಯಾವ ರೀತಿ ಆಗ್ತಿದೆ ಅಂತೇಳಿ. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕಿದೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸ್ಬೇಕಿದೆ. ಈ JC ರೋಡ್ನಲ್ಲಿರುವಂತಹ ಒಂದು ಟೆನ್ಷನ್ ಕಿರಿಕಿರಿಯನ್ನು ಸರ್ಕಾರ ತಪ್ಪಿಸಬೇಕಿದೆ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಕರೆಕ್ಟಾಗಿ ತಮ್ಮ ಕೆಲಸವನ್ನು ಟೈಮಿಗೆ ಮಾಡಬೇಕಾಗಿದೆ. ಈಗಲಾದರೂ ಅಧಿಕಾರಿಗಳು ಈ ಒಂದು ರಸ್ತೆ ಗುಂಡಿಗಳಿಂದ ನೋಡಿ ಇದು ಒದ್ದಾಡೋದನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡಬೇಕಿದೆ. ಎಷ್ಟು ದಿನ ತಗೊಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸದ್ಯಕ್ಕೆ ಒಂದು ರಸ್ತೆ ಗುಂಡಿಗಳ ಬಗ್ಗೆ ಮತ್ತು ಜನರಿಗೆ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿದೆ. ಇನ್ಮೇಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡದಲ್ಲಿ ಮಳೆ ಅವಾಂತರದಿಂದ ಜೊತೆಗೆ ರಸ್ತೆಯಲ್ಲಿ ಜನರಿಗೆ ಯಾವ ರೀತಿ ಕಿರಿಕಿರಿ ಆಗ್ತಿದೆ. ಒಂದು ಕಡೆ ಕಾಮಗಾರಿ ಆಗಿರ್ಬೋದು, ಅಂದರೆ ವೈಟ್ ಟ್ಯಾಪಿಂಗ್ ಆಗಿರ್ಬೋದು, ಮತ್ತೊಂದು ಕಡೆ ಈ ರಸ್ತೆ ಗುಂಡಿಗಳಿಂದ ಜನ ಯಾವ ರೀತಿ JC ರೋಡ್ನಲ್ಲಿ ಟೌನ್ ಹಾಲ್ಗೆ ಕನೆಕ್ಟ್ ಆಗುವಂಥ JC ರೋಡ್ನಲ್ಲಿ ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಸದ್ಯಕ್ಕೆ ನಾನು JC ರೋಡ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಗಾಡಿ ಓಡಿಸ್ತಿದ್ದೀನಿ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಇಲ್ಲಿ ಅದರಲ್ಲೂ ಕೂಡ ಈ ಒಂದು ರಸ್ತೆ ಗುಂಡಿ ಇದೆ ನೋಡಿ, ಬರ್ತಿದ್ದೀನಿ ನೋಡಿ. ಜನ ಇಲ್ಲಿ ಜೀವ ಕೈಲಿಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನೀರು ನಿಂತಿದೆ, ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಅಧಿಕಾರಿಗಳು ಒಬ್ಬರು ಕೂಡ ಇಲ್ಲಿ ಕಾಣಿಸ್ತಿಲ್ಲ ಇಷ್ಟೆಲ್ಲ ಆದರೂ ಕೂಡ. ಮತ್ತೊಂದು ಕಡೆ ಲೆಫ್ಟಲ್ಲಿ ವೈಟ್ ಟ್ಯಾಪಿಂಗ್ ನಡೀತಿದೆ. ಆದರೆ ವೈಟ್ ಟ್ಯಾಪಿಂಗ್ ಏನೋ ನಡೀತಿದೆ, ಅದರಿಂದ ಇಲ್ಲಿ ಕಂಜಸ್ಟೆಡ್ ಆಗಿದೆ ಈ ಒಂದು ರಸ್ತೆ ಸದ್ಯಕ್ಕೆ ನಾನು ಓಡಾಡ್ತಿರುವಂಥದ್ದು. ಆದರೆ ಇದರಿಂದ ಇಲ್ಲಿರುವಂಥ ರಸ್ತೆ ಗುಂಡಿಗಳಿಂದ ನಾನು ಎಷ್ಟು ಹಿಂಸೆ ಆಗ್ತಿದೆ ಅಂದರೆ ನಿಜಕ್ಕೂ ಕೂಡ. ಒಂದು ಕಡೆ ಕಾಮಗಾರಿ, ಮತ್ತೊಂದು ಕಡೆ ರಸ್ತೆ ಗುಂಡಿ, ಜನ ಯಾವ ರೀತಿ ಓಡಾಡ್ತಿದ್ದಾರೆ. ನೀವು ಕೂಡ ಒಂದಷ್ಟು ಜನ ಈ ಒಂದು ರಸ್ತೆಯಲ್ಲಿ ಓಡಾಡಿರ್ಬೋದು. ಅದೆಷ್ಟು ಹಿಂಸೆ ಇರುತ್ತೆ ಅಂತೇಳಿ ನೀವು ಅನುಭವಿಸ್ತಿದ್ದೀರಾ. ಇದಕ್ಕೆ ಯಾರು ಒಂದು ಹೊಣೆ? ಸರ್ಕಾರನೇ ನೋಡಿ ಯಾವ ರೀತಿ ಆಗ್ತಿದೆ ಅಂತೇಳಿ. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕಿದೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸ್ಬೇಕಿದೆ. ಈ JC ರೋಡ್ನಲ್ಲಿರುವಂತಹ ಒಂದು ಟೆನ್ಷನ್ ಕಿರಿಕಿರಿಯನ್ನು ಸರ್ಕಾರ ತಪ್ಪಿಸಬೇಕಿದೆ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಕರೆಕ್ಟಾಗಿ ತಮ್ಮ ಕೆಲಸವನ್ನು ಟೈಮಿಗೆ ಮಾಡಬೇಕಾಗಿದೆ. ಈಗಲಾದರೂ ಅಧಿಕಾರಿಗಳು ಈ ಒಂದು ರಸ್ತೆ ಗುಂಡಿಗಳಿಂದ ನೋಡಿ ಇದು ಒದ್ದಾಡೋದನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡಬೇಕಿದೆ. ಎಷ್ಟು ದಿನ ತಗೊಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸದ್ಯಕ್ಕೆ ಒಂದು ರಸ್ತೆ ಗುಂಡಿಗಳ ಬಗ್ಗೆ ಮತ್ತು ಜನರಿಗೆ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಿದೆ. ಇನ್ಮೇಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.